ಹಾಯ್ ಗೈಸ್, ಹವರ್ ಯು? ಎಲ್ಲರೂ ಹೆಂಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಏನಿವತ್ತು ಸ್ಯಾರಿ ಉಟ್ಕೊಂಡ್ಬಂದಿದ್ದಾಳೆ ಅಂತ ಅನ್ಕೋತಾ ಇದ್ದೀರಾ? ಹೌದು, ಇದು ಓಲ್ಡ್ ಮಾಡೆಲ್ ಸ್ಯಾರಿ. ಇದನ್ನ ನ್ಯೂ ಡ್ರೆಸ್ ಆಗಿ ಹೆಂಗೆ ಕನ್ವರ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಅನ್ಕೋತಾ ಇದ್ದೀನಿ. ಯಾಕೆ ಅಂದರೆ ಈ ಥರ ಮಾಡೆಲ್ಸ್ ಇದೆ, ತುಂಬ ಹಳೇದಾಗಿದೆ. ಈ ಥರ ತುಂಬ ಸ್ಯಾರೀಸು ಎಲ್ಲರ ಮನೇಲಿ ಆಲ್ಮೋಸ್ಟ್ ಇದ್ದೇ ಇರುತ್ತೆ. ಯಾಕೆಂದರೆ ಹುಡುಗಿರ್ ಗೊತ್ತಲ್ಲ, ಯಾವ್ದು ಹೊಸ ಮಾಡಲ್ ಬಂದರೆ ತೊಗೊಬಿಡ್ತಾರೆ, ಒಂದ್ಸಲ ಹಾಕೋತಾರೆ, ಬೀರುವಾದಲ್ಲಿ ಇಟ್ಬಿಡ್ತಾರೆ. ಇನ್ನಾದ್ಮೇಲೆ ಅದನ್ನ ಯೂಸ್ ಮಾಡೋದೇ ಇಲ್ಲ. ಇನ್ನು 4-5 ವರ್ಷ ಆದಮೇಲೆ ಅದನ್ನು ತಗೊಂಡು ಹಾಕ್ಕೊಳ್ಳೋಕ್ಕೂ ಆಗಲ್ಲ, ಹಾಗೆ ಬಿಸಾಡೋಕ್ಕೂ ಆಗಲ್ಲ. ಇನ್ನೊಂದು, ನಾವೇನಾದರೂ ಇಷ್ಟಪಟ್ಟು ತಗೊಂಡಿಲ್ಲ ಅಂತ ಹೇಳಿದ್ರು ಕೂಡ, ಬಟ್ ನಮ್ಮ ಕಡೆ ಹೆಂಗೆ ಅಂತ ಗೊತ್ತು ತಾನೇ ನಿಮಗೆ, ನಾವು ಬೇಡ ಅಂದ್ರೂ ಮೂವಿ ಮಾಡಿ ಹೋಗ್ತಾರೆ. ಈ ಥರ ಸ್ಯಾರೀಸು ನಮ್ಗೆ ಬೇರೆಯವ್ರಿಗೆ ಮೂವಿ ಮಾಡೋಕ್ಕೂ ಆಗಲ್ಲ. ಸೊ ಇದೇ ನಾವು ಏನು ಮಾಡಬೇಕು ಅಂದರೆ, ನಾವು ಹೊಸ್ದಾಗಿ ಡ್ರೆಸ್ಸು, ಲೆಹೆಂಗಾ, ಟಾಪ್ಸ್ ಥರ ನಾವು ಕನ್ವರ್ಟ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಇನ್ನೊಂದು, ಕೆಲವರು ಮಕ್ಳಿಗೆ ಇರ್ತಾರಲ್ವಾ, ಹುಡುಗಿಯರಿಗೆ ಸ್ಟಿಚ್ ಮಾಡಿನೂ ಯೂಸ್ ಮಾಡ್ಬೋದು. ಸೊ ಇದು ಕಸ್ಟಮರ್ ತೊಗೊಂಬಂದು ಕೊಟ್ಟಿದ್ದಾರೆ, ಕಾಣಿಸ್ತಾ ಇದಲ್ವಾ ಈ ಥರ. ಈ ಎರಡೂ ಲಾಂಗ್ ಫ್ರಾಕ್ ಹೇಳಿದ್ದಾರೆ, ಬಟ್ ಎರಡಕ್ಕೂ ಲಾಂಗ್ ಫ್ರಾಕ್ ಚೆನ್ನಾಗಿರಲ್ಲ. ಇದಕ್ಕೆ ಟ್ರೈ ಮಾಡ್ತೀನಿ. ಇದೇನಿದೆ ಅಲ್ವಾ, ಇದು ಕಟ್ಟೆಲ್ಲ ಹೋಗ್ಬಿಡುತ್ತೆ. ಡಿಸೈನ್ ಫುಲ್ ಇದೇ ಥರ ಬಂದಿದೆ. ಇದು ಕಟ್ಸಲ್ಲೆಲ್ಲ ಅಂಬ್ರೆಲ್ಲ ಕಟ್ಸಲ್ಲಿ ಹೋಗ್ಬಿಡುತ್ತೆ. ಸೊ ಬೇಡ, ಕ್ರಾಪ್ ಟಾಪ್ ಲೆಹೆಂಗಾ ಸ್ಟಿಚ್ ಮಾಡಿ ಕೊಡ್ತೀನಿ ಇದರಲ್ಲಿ ಅಂತ ಹೇಳಿದ್ರೆ ಅವ್ರು ಓಕೆ, ಇಟ್ಸ್ ಫೈನ್, ಹೆಂಗೆ ಚೆನ್ನಾಗಿ ಕಾಣಿಸುತ್ತೆ ಸ್ಟಿಚ್ ಮಾಡಿ ಕೊಡಿ, ಬಟ್ ಏನಿದೆ ನನಗೆ ಲುಕ್ಕು ಎಲ್ಲ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿದ್ದಾರೆ. ಓಕೆ ಅಂತ ಹೇಳಿದ್ದೀನಿ. ಬೋಟಿಕ್ಕಲ್ಲಿ ಹೋದರೆ ತುಂಬಾ ಕಾಸ್ಟ್ ಎಲ್ಲ ಪೇ ಮಾಡಿ ತೊಗೋಬೇಕಾಗತ್ತೆ. ಅಷ್ಟೊಂದು ಬಜೆಟ್ ಎಲ್ಲ ಇದಕ್ಕೆ ಇಡೋದು ವೇಸ್ಟು ಅಂತ ನನ್ನ ಪ್ರಕಾರ. ಸೊ ನಮ್ಮ ಚಾನಲಲ್ಲಿನೇ ನೀವು ಬೋಟಿಕ್ ಸ್ಟೈಲಲ್ಲಿ ಹೆಂಗೆ ಕಲ್ತ್ಕೊಳ್ಳೋದು, ಡ್ರೆಸ್ ರೆಡಿ ಮಾಡೋದು ಅಂತೇಳಿ ಮುಂದೆಲ್ಲ ಅಪ್ಲೋಡ್ ಮಾಡ್ತೀನಿ. ಈ ಔಟ್ಫಿಟ್ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನನಗೆ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು. ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು. ಬಾಯ್.